ಬೆಳದಿ ಟೌನ್ಶಿಪ್ಗೆ ಪರ ವಿರೋಧ ವ್ಯಕ್ತ ಆಗ್ತಾ ಇದೆ. ಭೂ ಸ್ವಾಧೀನಕ್ಕೆ ಅನ್ನದಾತರು ಸಿಡಿದೆದ್ದಿದ್ದಾರೆ. ಇದರ ಮಧ್ಯೆ ನೋಟಿಫಿಕೇಶನ್ ಆಗಿರುವ 3 ಹಳ್ಳಿಗಳ ಪೈಕಿ ಕೆಂಪಯ್ಯನಪಾಳ್ಯದಲ್ಲಿ ಅರ್ಧ ಮುಕ್ಕಾಲು ಜನ ಒಪ್ಪಿಗೆ ಕೊಟ್ಟಿದ್ದಾರೆ. ಟೌನ್ಶಿಪ್ ಯೋಜನೆಗೆ ಕೆಂಪಯ್ಯನಪಾಳ್ಯದ ಬಹುಪಾಲು ಜನ ಒಪ್ಪಿಕೊಂಡಿದ್ದಾರೆ. ಈಗಾಗಲೇ ಜಿಬಿಡಿಎಯಿಂದ ಸಮ್ಮತಿ ಪತ್ರವನ್ನು ರೈತರು ಪಡೆದುಕೊಂಡಿದ್ದಾರೆ. ಜಿಬಿಡಿಎಯಿಂದ ಪಡೆದಿರುವ ಈ ತಿಳುವಳಿಕೆ ಪತ್ರ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಕೆಂಪಯ್ಯನಪಾಳ್ಯದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಕೆಂಪಯ್ಯನಪಾಳ್ಯದಲ್ಲಿ ಕೃಷಿಗೆ ಕಲುಷಿತ ನೀರನ್ನ ಬಳಕೆ ಮಾಡಲಾಗ್ತಿದೆ. ಬೆಂಗಳೂರಿನ ಕಲುಷಿತ ನೀರನ್ನ ಬಳಸಿ ಕೃಷಿಗೆ ಬಳಕೆ ಮಾಡಲಾಗ್ತಿದ್ದು ಕೆಂಪಯ್ಯನಪಾಳ್ಯ ಗಬ್ಬೆದ್ದು ನಾಡ್ತಿದೆ. ವೃಷಭಾವತಿ ನಾಲೆಗೆ ಬೆಂಗಳೂರಿನ ಕೊಚ್ಚಿ ನೀರು ಹರಿತಾ ಇದ್ದು ವೃಷಭಾವತಿ ನಾಲೆಯ ನೀರನ್ನ ಸಂಪೂರ್ಣವಾಗಿ ಬಳಕೆ ಮಾಡ್ತಾ ಇದ್ರು ಕೃಷಿಗೆ. ಈ ನೀರು ಕಪ್ಪು ಬಣ್ಣಕ್ಕೆ ತಿರುಗಿದೆ. 1500 ಅಡಿ ಬೋರ್ವೆಲ್ ಕೊರೆದ್ರೂ ನೀರು ಸಿಗ್ತಿಲ್ಲ. ಕೃಷಿಯಲ್ಲಿ ಇಳುವರಿ ಬಾರದೆ ರೈತರು ಕಂಗಾಲಾಗಿದ್ದು ಇದೇ ಕಾರಣಕ್ಕೆ ಜಮೀನು ಬಿಟ್ಕೊಡೋದಕ್ಕೆ ರೈತರು ಮುಂದಾಗಿದ್ದಾರೆ. ಇಲ್ಲಿ ನಾವು ವ್ಯವಸಾಯ ಮಾಡೋಕ್ಕಾಗ್ತಾ ಇಲ್ಲ. ಇತ್ತಲಾಗೆ ಇಂಡಸ್ಟ್ರಿ ಐತೆ, ಈ ಕಡೆಗೆ ಟೊಯೋಟಾ ಕಂಪ್ನಿ ಅವೆಲ್ಲ ಆಳುಗಳು ಸಿಕ್ಕಲ್ಲ. ಆಮೇಲೆ ನೀರು ಬೇರೆ ಕಚಡ ನೀರು. ಆ ನೀರಿನಲ್ಲಿ ಯಾವುದೂ ಬೆಳೆ ಬೆಳೆಯೋಕ್ಕಾಗ್ತಾ ಇಲ್ಲ. ನಮಗೆ ಏನೇ ಬೆಳೆಯೋಕೆ ಹೋದ್ರೂ ಕಷ್ಟ ಐತೆ, ಬೆಳೆ ಬೆಳಬೇಕು ಆಗಲ್ಲ. ಅದ್ರ ದೇಶದಿಂದ ನಮ್ಗೆ ಮೊದಲು ಅಕ್ವೈರಾಗ್ಬಿಡ್ಲಿ ಅಂತ ನಮ್ಮ ಆಸೆ. ಕೊಟ್ಟುಬಿಟ್ಟು ಒಪ್ಪಿಗೆನೂ ಕೊಟ್ಬಿಟ್ಟಿದ್ವಿ. ಸಾಕು ಇಲ್ಲೇ ಐತೆ ನೋಡಿ ಸರ್ ತಿಳುವಳಿಕೆ ಪತ್ರ. ನಮಗಿದು ಒಪ್ಪಿಗೆ ಇದೆ ಸರ್. ನಾವು ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಪಾಪ ಅವರು 2006ರಲ್ಲಿ ಮಾಡಿದ್ರಲ್ಲ, ಅವಾಗ ಅವ್ರ ಹತ್ರ ನಾವು ಅದನ್ನು ಅಕ್ವೈರ್ ಮಾಡ್ಕೊಳ್ಳಿ ಸರ್ ಅಂತ ನಾವು ಅವಾಗೂ ಒಪ್ಪಿಗೆ ಕೊಟ್ಟಿದ್ದು. ಅವ್ರ ಕೈಲಿ ಆಗಲ್ಲ. ಅವ್ರ ಕೈಲಿ ಆಗೋಕ್ಕೆ ಸರ್ಕಾರ ಯದ್ವಾ ಇವ್ರ ಕೈಲಿ ಮಾಡೋ ಅಷ್ಟು ಕೆಪಾಸಿಟಿ ಇರಲಿಲ್ಲ. ಏನೋ ಇವ್ರು ಬಂದರು ಪಾಪ ಡಿ ಕೆ ಶಿವಕುಮಾರ್ ದಕ್ಷವಾಗಿ ಅವ್ರು ಮಾಡ್ತಾರೆ, ಬಳಿ ಖುಷಿಯಾಗವ್ರೆ. ಮಾಡೋರಿಗೆ ಹೆಲ್ಪ್ ಮಾಡೋಣ ಅಂದರೆ ಈ ಮಧ್ಯದಲ್ಲಿ ಕೆಲವು ಜನ ಏನು ಗೊತ್ತು, ನಮ್ಮಲ್ಲಿ ಆಗಲಿ 80% ಆಗೋಗ್ಬಿಟ್ಟದೆ, ಎಲ್ಲ ತಗೊಂಡ್ಬಿಟ್ಟಿದೆ. ನಮಗಂತೂ ಇದು ಸಮ್ಮತಿ ಸಿಕ್ಕಾಪಟ್ಟೆ ಸಮ್ಮತಿ ಆಗ್ಬಿಟ್ಟಿದೆ. ಆಮೇಲೆ IT-BT ಕಂಪ್ನಿಗಳಾಗ್ತಾವಲ್ಲ, ಅಲ್ಲಿ ನಮ್ಮ ಮಕ್ಕಳಿಗೆ ಕೆಲಸ ಕೊಡ್ತಾರೆ. ನೀವು ಹೇಳ್ತೀರಿ ಇವತ್ತು 8 ಗಂಟೆ ಇಬ್ಬರು ಹೋಗ್ಬಿಟ್ರೆ ಫಸ್ಟ್ ಕ್ಲಾಸ್ ಜೀವನ ಮಾಡ್ತಾರೆ ರೀ. ಒಂದು 15,000 ರೂಪಾಯಿ ತಗೊಂತಾರೆ. ಹಂಗೆಲ್ಲ ಆದ ಅಂತ ನಮ್ಗೆ ಏನಾರು ಬೇಗ ನಾವು ಏನೋ ಒಂದು ಅನುಕೂಲ ಮಾಡ್ಕೊಡ್ಬಿಡ್ತಾರೆ. ಯಾಕೆ ಈ ಡಿ ಕೆ ಶಿವಕುಮಾರ್ ಭಾರಿ ಕಷ್ಟದಲ್ಲ ಇದು ಮಾಡ್ತಾವ್ರೆ. ಅವ್ರೇನು ಮೋಸ ಮಾಡಲ್ಲ, ಏನೂ ಇಲ್ಲ. ಹೇಳಿದ ಮಾತು ನಂಗೆ ನಡ್ಕೊತಾರೆ. ಆ ಅಪ್ಪನಿಗೊಂದು ಕೈ ಮುಗಿದು ಕೇಳ್ಕೊಂತೀವಿ, ನಮಗೆ ಬೇಗ ಮಾಡಿಕೊಟ್ಬಿಡಪ್ಪ ಸರ್ನ ಕೊಟ್ಟಿದ್ದೀವಿ ಸರ್. ಇನ್ನೊಂದು ಏನು ಗೊತ್ತಾ, ಇಲ್ಲೊಂದು ಬಸ್ಸಿನ ಸೌಕರ್ಯ ಇಲ್ಲ ಸರ್. ಬೆಳಗ್ಗೆ 8:00ವರೆಗೆ ಒಂದು ಬಸ್ ಬಂದರೆ 4:00ವರೆಗೆ ಮಕ್ಳಿಗೆ ಎಜುಕೇಷನ್ಗೆ ತೊಂದರೆ, ಕೆಲ್ಸಗಳಿಗೆ ತೊಂದರೆ. ನಮಗೊಂದು ಹಾಸ್ಪಿಟ್ಲಿಗೆ ಹೋಗೋಕ್ಕೂ ಕಷ್ಟ ಸರ್. ಒಂದು ಆಟೋ ಹಿಡ್ಕೋಬೇಕು, ಏನಾನ ನಡ್ಕೊಂಡು ಹೋಗ್ಬೇಕು ಗೇಟ್ವರೆಗೂ. ತುಂಬ ತೊಂದರೆ ಸರ್. 1.5 ಮೈಲಿ ನಡಿಬೇಕು ಹೆಂಗಸರುಗಳು, ಮಕ್ಳುಗಳು. ತುಂಬ ಪ್ರಾಬ್ಲಮ್ಮು. ಏನೋ ಒಂದು ನಮಗೂ ಒಂದು ಈ ಮೂಲೆಯಲ್ಲಿ ಬಂದು ಸೇರ್ಕೊಂಡಿದ್ದೀವಿ. ಅಲ್ಲೇನೋ ರೋಡಲ್ಲಿ ಇರೋರು ಮಾತಾಡ್ತಾರೆ ಚೆನ್ನಾಗೈತೆ, ಅವ್ರಿಗೆ 10 ಎಕರೆ ಜಮೀನುಗಳವೆ, 1 ಎಕರೆ ಕಷ್ಟಕ್ಕೆ ಮಾರ್ಕೊಂಡ್ರು ಅವ್ರಿಗೆ ನಡೀತದೆ. ನೀರು ಕಲುಷಿತ ಆದರೆ ನಮ್ಮ ಭೂಮಿಗಳಲ್ಲಿ 1200 ಅಡಿ 1300 ಅಡಿ ಹಾಕ್ಸಿದ್ರು ನೀರು ಬೀಳಲ್ಲ. ಯಾರು ಹೇಳ್ತಾರಲ್ಲ, ರೈತರು ಬಂದವರು ಹೇಳ್ತಾರಲ್ಲ 150 ಅಡಿ 200 ಅಡಿ 300 ಅಡಿ ನೀರು ಬೀಳ್ತದೆ ಅಂತ. ನನ್ನ ಭೂಮಿಲಿ ಹಾಕ್ಸ್ಲಿ ಸರ್, 5 ಎಕರೆ 8.5 ಎಕರೆ ಜಮೀನು, 5 ಎಕರೆ ಭೂಮಿ ಕೊಡ್ತೀನಿ. ನಮ್ಮ ಚಿಕ್ಕಪ್ಪಂದು 8 ಎಕರೆ, ನಮ್ಮ ಅಣ್ಣಂದು 5 ಎಕರೆ, ಆ ಸರೌಂಡಿಂಗ್ ಎಲ್ಲ ಕೊಡ್ತೀನಿ. ನನ್ಗೆ ಹಾಕ್ಸ್ಕೊ ಕೊಡಲಿ ಬೋರು ನೋಡೋಣ. ನೋಡಿದ್ರೆ ಈ ನೀರು ನೋಡಿದ್ರ ನೀವು ಯೋಚನೆ ಮಾಡಿ, ನೀವೇ ಹೇಳಿ. ಇವಾಗ ಕುಮಾರಸ್ವಾಮಿ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಆಮೇಲೆ ಈಗ ಯಡಿಯೂರಪ್ಪರಾಗಲಿ ಬಂದು ಯಾವ್ದಾರ ಒಂದು ನಮ್ಮ ಕಷ್ಟ ಸುಖ ನೋಡಿದಾರ ಈ ನೀರನ್ನ? ಅಲ್ಲಿ ಕುತ್ಕೋತಾರೆ, ನೋಡ್ತಾರೆ, ಹೋಯ್ತಾರೆ. ಅಲ್ಲಿ ಮೈಂಡ್ ಒಳಗೆ ಬರುತ್ತೆ, ಬಂದು ಕೈ ಬಾಯಿ ಅಂತಾರೆ ಅಷ್ಟೇ. ಅದ್ರ ಕಾಸು ಕೊಡ್ತಾರೆ, 50-100 ಇಸ್ಕೊಂಡು ಓಟ್ ಹಾಕ್ಬಿಟ್ಟು ಬರ್ತೀವಿ. ಭಾಗದಲ್ಲಿರುವಂಥ ಜನರು ವಿರೋಧ ವ್ಯಕ್ತಪಡಿಸ್ತಾರೆ. ಹೌದು, ಒಳ್ಳೆ ನೀರು ಸಿಗುತ್ತೆ, ಅವ್ರಿಗೆ ಒಳ್ಳೆ ನೀರು ಸಿಗುತ್ತೆ. ಬೋರ್ ಹಾಕೊಂಡ್ರೆ 50 ಇನ್ನು 500 ಅಡಿ 1000 ಅಡಿವರೆಗೂ ನೀರು ಬರುತ್ತೆ ಅವರಿಗೆ. ನಮಗೂ ಬರಲ್ಲ. ನಾವು ಈ ನೀರು ಬಳಸಬೇಕು. ಇದೇನು ನೀರು? ಇದು ವೃಷಭಾವತಿ ನೀರು, ಕೆಂಗೇರಿಯಿಂದ ವೇಸ್ಟ್ ನೀರು, ಬೆಂಗಳೂರು ವೇಸ್ಟ್ ನೀರು. ಅವು ಗಲೀಜು ಮಾಡಿ ಅವ್ರಿಗೆ ತಿಂದು ಉಂಡಿ ಎಲ್ಲ ಮಾಡಿ ಗಲೀಜೆಲ್ಲ ಬಂದು ನಮ್ಗೆ ಬರುತ್ತೆ. ಇದನ್ನು ತಗೊಂಡೋಗಿ ನಾವು ರೈತರಿಗೆ, ಇದು ನಮ್ಮ ರೇಷ್ಮೆ ಕಡ್ಡಿಗೆ, ಆಮೇಲೆ ತೆಂಗಿನ ಮರಕ್ಕೆ, ಇದು ಅಡಿಕೆ ಮರ ಎಲ್ಲ ಬೆಳಿತೀವಿ. ಆಮೇಲೆ ತೊಳೆದ್ಬಿಟ್ಟು ಹಸು. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಮೈಸೂರಿನಲ್ಲಿ ಮಾತನಾಡಿದ ಸಚಿವ ಯತೀಂದ್ರ ಸಿದ್ದರಾಮಯ್ಯ, ಟೌನ್ಶಿಪ್ ಮಾಡುವುದು ಅತ್ಯವಶ್ಯಕ. 80% ರೈತರು ಜಮೀನು ಕೊಡಲು ಒಪ್ಪಿಕೊಂಡಿದ್ದಾರೆ. ಹೆಚ್ಚಿನ ಮಟ್ಟದ ಪರಿಹಾರಕ್ಕೆ ಒಪ್ಪಿದ್ದಾರೆ. ಕೆಲವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ JDS ರಾಜಕಾರಣ ಮಾಡ್ತಾ ಇದೆ ಎಂದು ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ KJ ಜಾರ್ಜ್, ಬಾಲಕೃಷ್ಣ, ಲಕ್ಷ್ಮಣ್ ಪ್ರತಿಕ್ರಿಯೆಯನ್ನು ಕೊಟ್ಟರು. ಸರ್ಕಾರ ಒಂದು ಅವ್ರಿಗೆ ಏನು ಸರಿಯಾದಂಥ ಪರಿಹಾರ ಕೊಡಬೇಕು ಅದನ್ನು ಕೊಟ್ಟು ಖಂಡಿತ ಕೆಲಸ ಮಾಡ್ತಾರೆ. ನನಗೆ ಮಾಹಿತಿ ಇರೋ ಪ್ರಕಾರ ಬಹಳಷ್ಟು ರೈತರು ಈ ಒಂದು ಬಿಡದಿ ಟೌನ್ಶಿಪ್ ಪರವಾಗಿದ್ದಾರೆ. ಆಲ್ಮೋಸ್ಟ್ 80% ಜನ ಪರಿಹಾರ ತೆಗೆದುಕೊಳ್ಳೋಕೆ ರೆಡಿ ಇದ್ದಾರೆ. ಯಾಕೆಂದರೆ ಒಳ್ಳೆ ಮೊತ್ತದ ಪರಿಹಾರನೇ ಸರ್ಕಾರ ಕೊಡ್ತದೆ ನನಗೆ ಗೊತ್ತಿರೋ ಮಾಹಿತಿಯ ಪ್ರಕಾರ. ಸೊ ಹಾಗಾಗಿ ರೈತರು ಬಹಳಷ್ಟು ಜನ ಇದಕ್ಕೆ ಸಮ್ಮತಿ ಇದೆ ಅವ್ರಿಗೆ. ಬಟ್ ಆದರೆ ಎಲ್ಲೋ ಕೆಲವರು ಮಾತ್ರ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಯಾರ ಕಾಲದಲ್ಲಿ ಅದು ಪ್ರಾರಂಭ ಆಗಿದೆ?
ನೈಸ್ ರೋಡ್ ಯಾರ ಕಾಲದಲ್ಲಿ ಪ್ರಾರಂಭವಾಗಿದ್ದು, ಕಾಂಗ್ರೆಸ್ ಅವ್ರ ಮೇಲೆ ಯಾಕೆ ಹಾಕೋದು? ಅಂದರೆ ಎಲ್ಲ ಸರ್ಕಾರದವರು ಸಾಕಷ್ಟು ಭೂಮಿಯನ್ನು ಇವತ್ತು ಅಕ್ವೈರ್ ಮಾಡುವುದು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಈಗ ಹುಟ್ಟಾಕ್ತವ್ರೆ JDS, ಹೋರಾಟ ಮಾಡ್ತೀವಿ ಅನ್ನೋರೆ JDS. ಇದೇನ ಒಂಥರ ಹಾಸ್ಯಾಸ್ಪದ ಅಷ್ಟೇ ಇದೆಲ್ಲ. ರೈತರುಗಳು 80% ವಿರೋಧ ಮಾಡ್ತಾವ್ರೆ ಅಂತಾರೆ. ನೋಡೋಣ, ಈಗೆಲ್ಲ ನೋಟಿಸ್ ಕೊಡ್ತಾ ಇದೀವಲ್ಲ, ನೀವು ಹೋಗಿ ಕ್ಯಾಂಪೈನ್ ಮಾಡಿದ್ರೆ ಸರ್ವೆ ಮಾಡಿ. ಈಗ ದುಡ್ಡು ತಗೊಳಕ್ ಬರ್ತಾರಲ್ಲ, ಅವಾಗ ಗೊತ್ತಾಗಲ್ವಾ ಎಷ್ಟು ಜನ ವಿರೋಧ ಮಾಡ್ತಾರೆ, ಎಷ್ಟು ಜನ ತಗೋತಾರೆ ಅಂತೇಳಿ. ಸುಮ್ಮನೆ ಇದನ್ನ ಮಾತಾಡ್ಕೊಂಡು ಕೆಲ ಗಾಯ ಮಾಡ್ಕೊಳ್ತಕ್ಕಂಥದ್ದು. ಬೆಂಗಳೂರು ಸುತ್ತಮುತ್ತ BBMP ಅಂತ ಘೋಷಣೆ ಮಾಡಿದ್ದೆ ನೀವು. ಸುಮಾರು 1000 ಎಕರೆ ಜಮೀನನ್ನು ನೀವು BBMP ಒಳಗಡೆ ವ್ಯಾಪ್ತಿನಲ್ಲಿ ತಗೊಂಡು ರೈತರಿಗೆ ಮೋಸ ಮಾಡಿದ್ದು ನೀವು ಸುತ್ತಮುತ್ತ. ಆಗ ಎಲ್ಲೋಯ್ತು ರೈತರ ಮೇಲೆ ಇದ್ದಂಥ ಕನಿಕರ? ಈಗ ನೀವು ಬಿಡದಿ ಟೌನ್ಶಿಪ್ ಪರ ವಿರೋಧ ವಿಚಾರ ಹಿನ್ನೆಲೆ ನಾಳೆ ಬಿಡದಿ ಭಾಗದ 4 ಹಳ್ಳಿಗಳಿಗೆ ಬಿಜೆಪಿ ನಿಯೋಗ ಭೇಟಿ ನೀಡಲಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದ ನಿಯೋಗ ಭೇಟಿ ನೀಡಲಿದ್ದು ರೈತರೊಂದಿಗೆ ಬಿಜೆಪಿ ನಾಯಕರು ಚರ್ಚೆ ನಡೆಸಲಿದ್ದಾರೆ. ಕೆಂಪಯ್ಯನಪಾಳ್ಯ, ಅರಳಾಳು ಸಂದ್ರ, ಹೊಸೂರು, ಬನ್ನಿಗಿರಿ ಗ್ರಾಮಗಳಿಗೆ ಭೇಟಿ ಕೊಟ್ಟು ರೈತರ ಅಭಿಪ್ರಾಯವನ್ನು ಸಂಗ್ರಹಿಸಲಿದ್ದಾರೆ. ಇದೀಗ ರಾಜ್ಯದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಹುಬ್ಬಳ್ಳಿಯಲ್ಲಿ ಸರ್ಕಾರಿ ಮಕ್ಕಳ ಜೀವಕ್ಕೆ ಗ್ಯಾರಂಟಿ ಇಲ್ವಾ ಅನ್ನೋ ಅನುಮಾನ ಶುರುವಾಗಿದೆ. ಬಂಡಿವಾಡದ ಸರ್ಕಾರಿ ಶಾಲೆ ಶಿಥಿಲಾವಸ್ಥೆಗೆ ತಲುಪಿದೆ. ಬಿರುಗಾಳಿ ಸಹಿತ ಮಳೆಗೆ ಶಾಲೆ ಬಿಟ್ಟ 5 ನಿಮಿಷಕ್ಕೆ ಮೇಲ್ಛಾವಣಿ ಹಾರಿ ಹೋಗಿದೆ. ಅದೃಷ್ಟವಶಾತ್ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಶಿಥಿಲ ಶಾಲೆಗಳ ಅಪಾಯದ ಬಗ್ಗೆ ನ್ಯೂಸ್ 18 ಎಚ್ಚರಿಸುತ್ತಾ ಅಭಿಯಾನವನ್ನು ಮಾಡಿದೆ. ಆದರೆ ಅಧಿಕಾರಿಗಳು ಮಾತ್ರ ಅಲರ್ಟ್ ಆಗಿಲ್ಲ. ಯಾದಗಿರಿಯಲ್ಲಿ ಬಸ್ ನಿಲ್ದಾಣದ ಮೇಲ್ಛಾವಣಿ ಕುಸಿದು ವ್ಯಕ್ತಿಯೊಬ್ಬರ ಮೇಲೆ ಬಿದ್ದಿದೆ. ಯಾದಗಿರಿಯ ಗ್ರಾಮಾಂತರ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದ್ದು, ಬಸ್ಗಾಗಿ ಕಾಯ್ತಾ ಇದ್ದ ವೇಳೆ ಮೇಲ್ಛಾವಣಿ ಕುಸಿದು ಬಿದ್ದಿದೆ. 2021ರಲ್ಲಿ ನಿರ್ಮಾಣವಾದ ಬಸ್ ನಿಲ್ದಾಣದಲ್ಲಿ ಕಳಪೆ ಕಾಮಗಾರಿ ಮಾಡಲಾಗಿದೆ ಅನ್ನುವ ಆರೋಪ ಕೇಳಿಬಂದಿದೆ. ಕೂಡಲೇ ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನು ಉದ್ಯಮಿ ಮತ್ತು ರಾಯಭಾರಿಗಳು ಭೇಟಿಯಾಗಿದ್ದಾರೆ. ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಕಿರಣ್ ಮಜುಂದಾರ್ ಶಾ, ಸುರೇಶ್ ಗೀತಾಂಜಲಿ, ಕಿರ್ಲೋಸ್ಕರ್, ವಿಕ್ರಮ್ ವಿಶ್ವನಾಥ್, ಮೋಹನ್ ಸುರೇಶ್, ರವಿಶಂಕರ್ ಮತ್ತಿತರರನ್ನು ಒಳಗೊಂಡ ವಿವಿಧ ದೇಶಗಳ ರಾಯಭಾರಿಗಳ ನಿಯೋಗ ಭೇಟಿಯಾಗಿ DKಶಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಸಿಎಂ DK ಶಿವಕುಮಾರ್ ಕೆಂಪೇಗೌಡ ಜಯಂತಿ ಹಿನ್ನೆಲೆ ಪೂರ್ವಭಾವಿ ಸಭೆ ಮಾಡಿದ್ರು. ಸಚಿವ KH ಮುನಿಯಪ್ಪ, ಮಾಗಡಿ ಬಾಲಕೃಷ್ಣ, ST ಸೋಮಶೇಖರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ನಂತರ ಮಾತನಾಡಿದ ಅವರು, 27ನೇ ತಾರೀಕು ನೂತನವಾಗಿ ನಿರ್ಮಿಸಿರುವ ಕೆಂಪೇಗೌಡ ಬಡಾವಣೆಯಲ್ಲಿ ಜಯಂತಿ ಆಚರಣೆಗೆ ತೀರ್ಮಾನ ಮಾಡಲಾಗಿದೆ. ಅಂದು 15 ಲಕ್ಷ ಸಸಿ ನೀಡಲು ತೀರ್ಮಾನಿಸಲಾಗಿದೆ. ಜಾತಿ ಧರ್ಮವನ್ನು ಮೀರಿ ಈ ಕಾರ್ಯಕ್ರಮ ಮಾಡಲಾಗುತ್ತೆ ಅಂತ ಹೇಳಿದರು. ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ವಿಶೇಷ ಕರ್ತವ್ಯ ಅಧಿಕಾರಿ ಮತ್ತು ಜಂಟಿ ಕಾರ್ಯದರ್ಶಿಯಾಗಿ BS ಶ್ರೀಧರ್ ನೇಮಕ ಮಾಡಲಾಗಿದೆ. ಈ ಹಿಂದೆ SM ಕೃಷ್ಣ ಅವರ ಕಾರ್ಯದರ್ಶಿಯಾಗಿದ್ದರು. BML ನಿವೃತ್ತ MD ಆಗಿರುವ ಶ್ರೀಧರ್ ಇದೀಗ ಸಿಎಂ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿ ನೇಮಕವಾಗಿದ್ದಾರೆ. ಆನೇಕಲ್ ತಾಲೂಕಿನ ಕಿತ್ತಗಾನಹಳ್ಳಿ ಸಮೀಪದ ರೈನ್ಬೋ ರೆಸಿಡೆನ್ಸಿ ಲೇಔಟ್ನಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ನಿವಾಸಿಗಳು ಪರದಾಡ್ತಿದ್ದಾರೆ. 400ಕ್ಕೂ ಅಧಿಕ ಮನೆಗಳಿರುವ ಲೇಔಟ್ನಲ್ಲಿ ಸರಿಯಾದ ರಸ್ತೆ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಮಳೆ ಬಂದರೆ ಲೇಔಟ್ ರಸ್ತೆಗಳು ಕೆಸರು ಗದ್ದೆಯಂತಾಗಲಿದ್ದು, ಇದೇ ರಸ್ತೆಯಲ್ಲಿ ಮಕ್ಕಳು, ವೃದ್ಧರು ಓಡಾಡಬೇಕಾದಂತಹ ಸ್ಥಿತಿ ಎದುರಾಗಿದೆ. ಮಕ್ಕಳು ಎಲ್ಲ ಸ್ಕೂಲ್ಗೆ ಹೋಗುವಾಗ ಬಿದ್ದೋಗ್ತಾ ಇದ್ದಾರೆ, ಕೈಕಾಲು ಮುರ್ಕೊತಾ ಇದ್ದಾರೆ. ಯಾವುದು ಕೂಡ MLAಗಳಾಗಲಿ ಯಾರು ಕೂಡ ತಲೆ ಕೆಡಿಸ್ಕೊತಾನೆ ಇಲ್ಲ ಈ ಏರಿಯಾನ. ಹಾಗೆ ಬಿಟ್ಬಿಟ್ಟಿದ್ದಾರೆ. ನೀರು ಕೂಡ ಒಂದು ಡ್ರಾಪ್ಸ್ ಬರಲ್ಲ. ನೀರು ಏನಾದರೂ ನಾವು ದುಡ್ಡು ಕೊಟ್ಟು ಹಾಕ್ಸ್ಕೊತೀವಿ ಅಂತಂದರೆ ಟ್ಯಾಂಕರೇ ಬರ್ತಾ ಇಲ್ಲ, ಕುಡಿಯೋಕ್ಕೆ ನೀರು ಕೂಡ ಇಲ್ಲ. ಯಾವುದೇ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ ಇಲ್ಲಿ. ಈ ಲೇಔಟ್ಗೆ ಈಗ ಮಳೆಗಾಲ ಬಂದ್ರಂತೂ ಮೊನ್ನೆ 6 ತಿಂಗಳಿಂದ BWSSB ಅವರು ಒಂದು ಸ್ಯಾನಿಟರಿ ವರ್ಕ್ ಮಾಡಿದ್ರು. ಅವರು ಮಾಡಿಬಿಟ್ಟು ಹಾಗೆ ಸುಮ್ಮನೆ ಮಣ್ಣು ಮುಚ್ಚಿಬಿಟ್ಟು ಹೊರಟುಬಿಟ್ಟಿದ್ದಾರೆ. ಆ ಮಣ್ಣಿಂದ ಧರ್ಮಸ್ಥಳದಲ್ಲಿ ನಡೆದ ಬುರುಡೆ ಪ್ರಕರಣದ ಬಗ್ಗೆ ತನಿಖೆ ನಡೆಸ್ತಾ ಇದೆ SIT ತಂಡದ SP ಮತ್ತು ಇತರ ಅಧಿಕಾರಿಗಳು ಪ್ರಯಾಣಿಸ್ತಾ ಇದ್ದ ಕಾರು ಚಾರ್ಮಾಡಿಯಲ್ಲಿ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಪ್ರಕರಣದ ಬಗ್ಗೆ ಮಾತುಕತೆಗೆ ತೆರಳುತ್ತಿದ್ದಾಗ ಈ ಆಕ್ಸಿಡೆಂಟ್ ನಡೆದಿದೆ. ಕಾರಲ್ಲಿ SP, CA ಸೈಮನ್, ಇನ್ಸ್ಪೆಕ್ಟರ್ ಕುಸುಮಾಧರ್, ಚಾಲಕ ಹಾಗೂ ಸಿಬ್ಬಂದಿ ಪ್ರಯಾಣಿಸ್ತಾ ಇದ್ರು ಎನ್ನಲಾಗಿದೆ. ಎಲ್ಲರೂ ಸಣ್ಣಪುಟ್ಟ ಗಾಯದಿಂದ ಪಾರಾಗಿದ್ದಾರೆ. ಇದೀಗ ಸಂಘರ್ಷಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ.
ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ಆರ್ಎಸ್ಎಸ್ ನೋಂದಣಿ ಸಂಘರ್ಷ ಶುರುವಾಗಿದೆ. ಆರ್ಎಸ್ಎಸ್ ನೋಂದಣಿ ವಿಚಾರದ ಬಗ್ಗೆ ಮತ್ತೆ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ನವರಿಗೆ ಪ್ರಶ್ನೆ ಮಾಡಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ನಾನು ಕರ್ನಾಟಕದ ಗೃಹ ಮಂತ್ರಿಯಾಗಿ ಪ್ರಶ್ನೆ ಕೇಳಿದ್ದೇನೆ, ಉತ್ತರ ಕೊಡಿ. ಕೇಳಿರುವ ಪ್ರಶ್ನೆಗಳಿಗೆ ಉತ್ತರ ಕೊಡಲೇಬೇಕು. ದೇಶದ ಕಾನೂನು ಸಂವಿಧಾನಕ್ಕೆ ಗೌರವ ಕೊಡಲಿ. ನನ್ನ ಪ್ರಶ್ನೆಗಳಿಗೆ ಈವರೆಗೂ ಉತ್ತರ ಕೊಟ್ಟೇ ಇಲ್ಲ. ನಿಷೇಧ ಮಾಡೋ ಚರ್ಚೆಗಳಿಲ್ಲ. ಪ್ರಶ್ನೆಗೆ ಉತ್ತರ ಕೊಡಿ ಎಂದು ಕೌಂಟರ್ ಕೊಟ್ಟಿದ್ದಾರೆ. Mr. Mohan Bhagwat has not replied to this letter. उनका जो उत्तर था त्रिशूर में था जून 13th को, और मेरा लेटर of course it is on 13th June but released yesterday, dispatched yesterday on June 15th. Mr. Mohan Bhagwat has not replied. ಆರ್ಎಸ್ಎಸ್ ಕುರಿತು ಮೋಹನ್ ಭಾಗವತ್ಗೆ ಖರ್ಗೆ ಪತ್ರ ಹಿನ್ನೆಲೆ ಪ್ರಿಯಾಂಕ್ ಖರ್ಗೆಗೆ ಸಂಸದ ನಾರಾಯಣ ಸಾಭಾಂಡಗೆ ಪತ್ರ ಬರೆದಿದ್ದಾರೆ. ನೀವು ಬರೆದ ಪತ್ರವನ್ನು ಗಮನವಿಟ್ಟು ಓದಿದ್ದೇನೆ. ಆರ್ಎಸ್ಎಸ್ ಸಂಘ ಅನೇಕ ಸಾಮಾಜಿಕ ಚಟುವಟಿಕೆಗಳ ಮೂಲಕ ದೇಶ ಸೇವೆ ಮಾಡಿದೆ. ಕೇವಲ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಆಧಾರದ ಮೇಲೆ ಪ್ರಶ್ನೆ ಮಾಡೋದು ಸೂಕ್ತ ಅಲ್ಲ ಅಂತ ಹೇಳಿದ್ದಾರೆ. ಜಾತ್ಯತೀತ ಈ ದೇಶದಲ್ಲಿ ಇದೆ. ಹಿಂದೂ ಬಹುಸಂಖ್ಯಾತರು ಇರೋದ್ರಿಂದಲೇ ಈ ದೇಶದ ಸಂವಿಧಾನ ಸುರಕ್ಷಿತವಾಗಿದೆ. ನನಗೀಗ ಅನ್ಸಾಕತ್ತಿದೆ, ನಾನು ಸುಮ್ಮನೆ ಪತ್ರ ಬರೆದು ದೊಡ್ಡವ್ರು ಮಾಡಿದೆ ಏನು ಅಂತ. ಅವ್ರಿಗೆ ನಾ ಉತ್ತರ ಕೊಡುವಷ್ಟು ಆ ಯೋಗ್ಯತೆ ಇಲ್ಲ ಅವ್ರಿಗೆ. ನನಗೆ ಕೇಳಿ ಬಂದು ಆರ್ಎಸ್ಎಸ್ ಮಾನ್ಯತೆ ಕೋರಿ ಪ್ರಿಯಾಂಕ್ ಪತ್ರ ವಿಚಾರದ ಬಗ್ಗೆ ಮಾತನಾಡಿದ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆಗೆ ಮೋಹನ್ ಭಾಗವತ್ ಉತ್ತರ ಕೊಟ್ಟಿದ್ದಾರೆ. ಹೀಗಿದ್ದರೂ ಕೂಡ ಯಾಕೆ ಮತ್ತೆ ಪ್ರಶ್ನೆ ಮಾಡ್ತಿದ್ದಾರಾ? ಯಾಕೆ ಈ ರೀತಿ ನೀವು ಪ್ರಶ್ನೆಯನ್ನ ಮಾಡ್ತಾ ಇದ್ದೀರಿ? ಕಾನೂನಿನ ಮೂಲಕ ಕೇಳಬೇಕಿತ್ತು ಎಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಿಟಿ ರವಿ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಿಮಗೆ ಅಷ್ಟು ಇನ್ನೂ ತಿಳ್ಕೊಳ್ಬೇಕಂತಂದ್ರೆ ದೇಶದ ಕಾನೂನು ಒಂದೇ ಅಂತ ಮಾತಾಡ್ತಿರಲ್ಲ, ಆಯ್ತು, ಕಾನೂನಿನ ಮೊರೆ ಯಾಕೆ ಹೋಗಿಲ್ಲ ನೀವು ಪತ್ರ ಬರೀಬೇಕು. RSS ನಿಂದ ಯಾವ ದಲಿತರಿಗೆ ಅನ್ಯಾಯ ಆಗಿದೆ ಇದೆಲ್ಲ RSS ಅನ್ನು ಕೇಳುವಾಗ ದಲಿತರಿಗೆ ಆಗ್ತಕ್ಕಂಥ ಒಳಿತೇನು? ನೀವು ಪರಿಶಿಷ್ಟ ಜಾತಿ ವರ್ಗಗಳ ಮೀಸಲಾತಿಯ ಕೋಟಾದ ಅಡಿಯಲ್ಲಿ ನೀವು ದಲಿತರ ಹೆಸರಿನಲ್ಲಿ ಆಗಿ ಇಲ್ಲದ ಅನವಶ್ಯಕವಾದ ವಿಚಾರಗಳನ್ನು ತಗೊಂಡು ದಲಿತರಿಗೆ ಅನ್ಯಾಯ ಯಾಕೆ ಮಾಡ್ತಾ ಇದ್ದೀರಿ? ರಾಜೀನಾಮೆ ಕೊಟ್ಟು ಬೇರೆ ನಿಮ್ಮ ಹೋರಾಟ ಮಾಡಿ, ಯಾರು ಬೇಡ ಅಂದ್ರು? ಇದು ಅವರು ಸಂಘವನ್ನು ತಿಳ್ಕೊಳ್ಳೋದಕ್ಕೆ ಸರಳವಾಗಿರುವ ಸುಲಭ ಮಾರ್ಗ ಸಂಘದ ಶಾಖೆಗೆ ಬರೋದು. ಶಾಖೆಯಲ್ಲಿ ಅರ್ಥ ಮಾಡ್ಕೊಳ್ತಾ ಹೋದಾಗ ಬಹುಶಃ ಅವರ ಮನಸ್ಸಿನ ಕ್ಲೇಬ್ಯ ಕಲ್ಮಶ ಇವೆಲ್ಲವೂ ದೂರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸಂಘದ ದೃಷ್ಟಿಯಲ್ಲಿರುವಂಥ ಅವರ ಮನಸ್ಸಿನ ಮನೋಭಾವನೆ ಬದಲಾಗತ್ತೆ. ಇದು ಸರಳ ಮಾರ್ಗ. ಇನ್ನು ಗೃಹ ಸಚಿವರಾಗಿ ಅವರು ಪತ್ರ ಬರೆದಿದ್ದರೆ, ಗೃಹ ಸಚಿವರಿಗೆ ಅವರ ಹತ್ರ ಇಲಾಖೆ ಇದೆ. ಅವರ ಇಲಾಖೆಯಲ್ಲೇ ಯಾವಾಗ ಸಂಘವನ್ನು 48ರಲ್ಲಿ ಗಾಂಧಿ ಹತ್ಯೆಯ ನೆಪದಲ್ಲಿ ಬ್ಯಾನ್ ಮಾಡಿದರು, ಬ್ಯಾನ್ ಮಾಡಿದವರು FIRನೂ ಹಾಕಲಿಲ್ಲ, ಚಾರ್ಜ್ ಶೀಟ್ನೂ ಹಾಕಲಿಲ್ಲ ಸಂಘದ ಮೇಲೆ. ಆವಾಗಲೂ ಕೂಡ ನೋಂದಣಿ ಮಾಡ್ಕೊಳ್ಳಿ ಅಂತ ಅವತ್ತಿನ ಸರ್ಕಾರವೂ ಹೇಳಿಲ್ಲ. ಸ್ವತಂತ್ರ ನಂತರ, ಸ್ವತಂತ್ರ ಪೂರ್ವದಲ್ಲೂ ಪ್ರಿಯಾಂಕ್ ಖರ್ಗೆ ಮೋಹನ್ ಭಾಗವತ್ಗೆ ಪತ್ರ ಬರೆದ ವಿಚಾರದ ಬಗ್ಗೆ ಬೆಂಗಳೂರಲ್ಲಿ ಮಾತಾಡಿರೋ ಸಚಿವ MB ಪಾಟೀಲ್, ದೇಶದಲ್ಲಿ ಕಿರಾಣಿ ಅಂಗಡಿ, ಪಾನ್ ಶಾಪ್, ಶಿಕ್ಷಣ ಸಂಸ್ಥೆ ಸೇರಿ ಎಲ್ಲಾ ಸಂಘಟನೆಗಳು ಕೂಡ ನೋಂದಣಿ ಮಾಡಿಸಿಕೊಂಡಿವೆ. ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಕೇಳಿದ್ದಾರೆ, ಅವರು ಉತ್ತರ ಕೊಡ್ಲಿ, ಆಮೇಲೆ ನಿರ್ಬಂಧದ ಬಗ್ಗೆ ಯೋಚಿಸೋಣ ಅಂತ ಹೇಳಿದ್ದಾರೆ. ದೇಶದಲ್ಲಿ ಒಂದು ಕಿರಾಣಿ ಅಂಗಡಿ, ಒಂದು ಪಾನ್ ಶಾಪು ಏನ್ರಿ, ಒಂದು ಸಾಮಾನ್ಯ ಒಂದು ಶಿಕ್ಷಣ ಸಂಸ್ಥೆ, ಇನ್ಕ್ಲೂಡಿಂಗ್ ನಮ್ಮಂಥ ದೊಡ್ಡ ಶಿಕ್ಷಣ ಸಂಸ್ಥೆ, BLD ಶಿಕ್ಷಣ ಸಂಸ್ಥೆ, KLE ಸಂಸ್ಥೆ, ರಾಮಯ್ಯ, BMS, PES, RV ಎಲ್ಲ ಸಂಘಟನೆಗಳು ರಿಜಿಸ್ಟರ್ ಆಗಬೇಕನ್ನೋದು ಕಾನೂನು. ಅದು ಅವ್ರು ಕೇಳಿದಂಥ ಪ್ರಶ್ನೆಗೆ ಉತ್ತರ ಅಲ್ಲ, ಅವ್ರಿಗೆ ಕೇಳಿದ ಪ್ರಶ್ನೆಗೆ ನೀವು ಉತ್ತರ. ಈ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಮಾತಾಡಿದ್ದು, 100 ವರ್ಷಗಳ ಸಂಘಟನೆ ಅನ್ನುವರು ದಾಖಲೆ ಕೊಡಿ. ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿದರು. ಇದೀಗ ರಾಜಕೀಯದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಬಿಡದಿಯ ವಂಡರ್ಲಾ ರೆಸಾರ್ಟ್ಗೆ ಒಬ್ಬೊಬ್ಬರಾಗಿಯೇ ಕಾಂಗ್ರೆಸ್ ನಾಯಕರು ಆಗಮಿಸುತ್ತಿದ್ದಾರೆ. ಪರಿಷತ್ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಗಾಗಿ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಸೇರಿದಂತೆ ಹಲವಾರು ಕೈ ನಾಯಕರು ಆಗಮಿಸಿದ್ದಾರೆ. ಜೊತೆಗೆ ವಂಡರ್ಲಾ ಬಳಿ ಬಾವುಟಗಳು, ಬ್ಯಾನರ್ಸ್ಗಳು ರಾರಾಜಿಸ್ತಾ ಇದ್ದು, DKಶಿ ಭಾವಚಿತ್ರ, ಹಸ್ತದ ಚಿತ್ರ ಬಿಡಿಸಿ ಸ್ವಾಗತವನ್ನು ಕೋರಲಾಗಿದೆ. ಬಂದವರಿಗಾಗಿ 130 ರೂಮ್ ಬುಕ್ ಮಾಡಲಾಗಿದ್ದು, ಸಭೆ ಬಳಿಕ ಶಾಸಕರು ರೆಸಾರ್ಟ್ನಲ್ಲೇ ವಾಸ್ತವ್ಯವನ್ನು ಹೂಡಲಿದ್ದಾರೆ. ಈಗಾಗಲೇ ರೆಸಾರ್ಟ್ಗೆ ಅಭ್ಯರ್ಥಿಗಳು ಆಗಮಿಸ್ತಾ ಇದ್ದು, ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಆಗಮಿಸಿದ್ದಾರೆ.
ಇನ್ನು ಸಿಎಲ್ಪಿ ಸಭೆ ಹಿನ್ನೆಲೆ ವಂಡರ್ಲಾ ರೆಸಾರ್ಟ್ಗೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಡಿವೈಎಸ್ಪಿ ಶ್ರೀನಿವಾಸ್ ನೇತೃತ್ವದಲ್ಲಿ ಸಭೆ ನಡೆಸಿದ್ದು ಭದ್ರತೆ ಕುರಿತು ಸಿಬ್ಬಂದಿಗೆ ಸಲಹೆ ಸೂಚನೆಯನ್ನು ನೀಡಲಾಗಿದೆ. ರೆಸಾರ್ಟ್ನಲ್ಲಿ ಸಭೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ನಮಗೆ ಯಾವ ಆತಂಕವೂ ಇಲ್ಲ. ಆತಂಕ ಇದ್ದಿದ್ರೆ 5ನೇ ಅಭ್ಯರ್ಥಿ ಹಾಕ್ತಿದ್ವಾ? ನಮ್ಮ ಅಭ್ಯರ್ಥಿಗಳೆಲ್ಲ ಗೆಲ್ಲುತ್ತಾರೆ. ಪ್ರತಿ ಪರಿಷತ್ ರಾಜ್ಯಸಭಾ ಚುನಾವಣೆ ವೇಳೆ ರೆಸಾರ್ಟ್ನಲ್ಲಿ ಶಾಸಕರ ಸಭೆ ಮಾಡುತ್ತೇವೆ. ಎಐಸಿಸಿ ಕಾರ್ಯದರ್ಶಿಗಳು ಬಂದಿದ್ದಾರೆ ಅಂತ ಹೇಳಿದರು. ಶಾಸಕ ಎಚ್.ಕೆ. ಪಾಟೀಲ್ಗೆ ಸಚಿವ ಸ್ಥಾನ ಕೊಡುವಂತೆ ಆಗ್ರಹಿಸಿ ಗದಗದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ನಗರದ ಕಾಟನ್ ಸೇಲ್ ಸೊಸೈಟಿಯಿಂದ ಮುಳುಗುಂದ ನಾಕಾವರೆಗೂ ರ್ಯಾಲಿ ಮಾಡಿ ಪ್ರತಿಭಟನೆ ನಡೆಸಲಾಗಿದೆ. ಅಲ್ಲದೆ ಪ್ರತಿಭಟನೆ ವೇಳೆ ಟೈರ್ಗೆ ಬೆಂಕಿ ಹಚ್ಚಿ ಹೈಕಮಾಂಡ್ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಎಚ್.ಕೆ. ಪಾಟೀಲ್ಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಬೆಂಬಲಿಗರು ಆಗ್ರಹಿಸಿದ್ದಾರೆ. ಇಂದು ಜಿಬಿಎ ಅಧಿಕಾರಿಗಳ ಜೊತೆ ಸಭೆ ನಡೆಸುವ ವೇಳೆ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಸ್ತೆ ಗುಂಡಿ ಸಮಸ್ಯೆ, ಕಸ ನಿರ್ವಹಣೆ ಕುರಿತು ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ವಾಸ ಮಾಡುವ ಜನರೇ ನಮಗೆ ಮುಖ್ಯ. ರಸ್ತೆ ನಿರ್ಮಾಣ ಮಾಡೋದು ರಾಕೆಟ್ ಸೈನ್ಸಾ? ರಸ್ತೆ ಗುಂಡಿ ದುರಸ್ತಿ ಮಾಡೋದೇ ವರ್ಷ ಪೂರ್ತಿ ಅಂತಾರೆ. ರಸ್ತೆ ಗುಂಡಿ ಬೀಳದೆ ರಸ್ತೆ ನಿರ್ಮಿಸಲು ಆಗಲ್ವಾ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಿಡಿಎ, ಬಿಎಂಆರ್, ಡಿಎ ಹೊರತಾಗಿ ಖಾತೆ ಕೊಟ್ಟಿರೋ ವಿಚಾರದ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡ ಕ್ಲಾರಿಟಿ ಕೊಟ್ಟಿದ್ದಾರೆ. ವರಿಷ್ಠರಿಗೆ ಎಲ್ಲ ವಿಚಾರವನ್ನು ತಿಳಿಸಿದ್ದೇನೆ. ಸಮರ್ಪಕವಾಗಿ ಕೆಲಸ ಆಡಳಿತ ನಡೆಸಲು ಪೂರ್ಣ ಖಾತೆ ಅವಶ್ಯಕವಿದೆ. ಈ ಬಗ್ಗೆ ಸಿಎಂ ಹಾಗೂ ವರಿಷ್ಠರಿಗೆ ವಿಚಾರವನ್ನು ತಿಳಿಸಿದ್ದೇನೆ. ವರಿಷ್ಠರ ಸೂಚನೆ ಮೇರೆಗೆ ಅಧಿಕಾರವನ್ನು ಸ್ವೀಕರಿಸಿದ್ದೇನೆ. ನಮ್ಮ ಅರ್ಹತೆಗೆ ತಕ್ಕ ಖಾತೆ ಸಿಗಲಿದೆ ಅಂದುಕೊಳ್ಳುತ್ತೇನೆ. ರಾಜಕೀಯದಲ್ಲಿ ಕೊಟ್ಟಿದ್ದನ್ನು ತಗೊಂಡು ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಜಮೀರ್ಗೆ ಸಚಿವ ಸ್ಥಾನ ನೀಡುವಂತೆ ರೈತ ಮುಖಂಡ ರಾಹುಲ್ ಗಾಂಧಿಗೆ ರಕ್ತದಲ್ಲಿ ಪತ್ರ ಬರೆದಿದ್ದಾರೆ. ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಉತ್ತಂಗಿ ಗ್ರಾಮದ ಸಿದ್ದೇಶ್ ಅನ್ನುವಾತ ರಕ್ತದಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ, ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ. ಸರ್ಕಾರದಿಂದ ಗ್ಯಾರಂಟಿಗಳ ಪರಿಷ್ಕರಣೆ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಚುನಾವಣೆಗೆ ಮತ ಬೇಕಿದ್ದಾಗ ಗೃಹಲಕ್ಷ್ಮಿಯವರು ಸೌಭಾಗ್ಯ ಲಕ್ಷ್ಮಿಯಾದರು. ಕೊಡೋ 2,000ಕ್ಕೆ ಹೆಣ್ಣು ಮಕ್ಕಳಿಗೆ ಎಷ್ಟು ಅಪಮಾನ ಮಾಡ್ತಿದ್ದಾರೆ. ಅವರನ್ನು ಭಿಕ್ಷುಕರನ್ನಾಗಿ ಮಾಡಿಬಿಟ್ಟಿದ್ದಾರೆ. ಯಾರೂ ಕೂಡ ನಿಮ್ಮನ್ನು ಹಣ ಕೊಡಿ ಎಂದಿರಲಿಲ್ಲ. ಇವಾಗ ನೀವೇ ಕೊಟ್ಟು ಅವರಿಗೆ ಅಪಮಾನ ಮಾಡ್ತಿದ್ದೀರಿ ಎಂದು ಹೇಳಿದ್ದಾರೆ. ಇನ್ನು ಗ್ಯಾರಂಟಿ ಪರಿಷ್ಕರಣೆಗೆ ಗೃಹಿಣಿಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಗೃಹಲಕ್ಷ್ಮಿ ಫಲಾನುಭವಿಗಳು, ಮತ್ತೆ ಅರ್ಜಿ ಹಾಕಿದ್ರೆ ದುಡ್ಡು ಬರುತ್ತೋ ಇಲ್ವೋ? ಇಲ್ಲಿಯವರೆಗೆ 2,000 ಹಣ ತಗೊಂಡಿದ್ದೀವಿ. ಇದೀಗ ಅರ್ಜಿ ಹಾಕಿದ್ರೆ ಏನಾಗುತ್ತೋ? ಸತ್ತೋರಿಗೆ 2,000 ಹಣ ಕೊಡೋದಿರೋದು ಒಳ್ಳೆಯದೇ, ಆದರೆ ಮತ್ತೆ ಅರ್ಜಿ ಹಾಕಿ ಅನ್ನೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಹೆಂಗೆ ಕೊಡ್ತಿಂದ ಹಂಗ ಅವರು ಕೊಳ್ಳಿ ಡಿಕೆಸ್ಕೊಂಬರು. ಇಲ್ಲ ಅಂದ್ರೆ ಒಬ್ರು ದೇಶಕ್ಕೆ ಕೊಡಂಗೆ ಅವ್ರು ಹೆಂಗೆ ಕೊಡ್ರೆ ಕೊಡಿದ್ರೆ ಒಬ್ರು. ಈಗ ಕ್ರೈಮ್ಗೆ ಸಂಬಂಧಪಟ್ಟಂತಹ ಸುದ್ದಿ. 4ನೇ ತರಗತಿ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಲಾಗಿದೆ ಅನ್ನುವ ಆರೋಪ ಕೇಳಿಬಂದಿದೆ. ರಾಯಚೂರಿನ ಸಿಂಧನೂರು ನಗರದಲ್ಲಿ ಈ ಘಟನೆ ನಡೆದಿದ್ದು, ಶಾಲೆಯಿಂದ ಮರಳಿ ಬಂದ 2 ಬಾಲಕಿಯರ ಮೇಲೆ ಸತತ 5 ದಿನಗಳಿಂದ ಅತ್ಯಾಚಾರ ಎಸಗಿ ಆರೋಪಿ ಬೆದರಿಕೆ ಹಾಕಿದ್ದಾನೆ ಎನ್ನಲಾಗಿದೆ. ಆರೋಪಿ ಬಾಬು ಖಾದರ್ ಸಾಬ್ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದ್ದು, ಸಿಂಧನೂರು ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಧಾರವಾಡದ ಕೇಂದ್ರ ಕಾರಾಗೃಹದಲ್ಲಿ ಕರ್ಮಕಾಂಡ ಮುಂದುವರೆದಿದೆ. ಜೈಲಿನಲ್ಲಿ ಕೈದಿಗಳು ಸ್ಮಾರ್ಟ್ ಫೋನ್ ಬಳಕೆ ಮಾಡ್ತಿರೋ ವಿಡಿಯೋ ಹಾಗೂ ಜೈಲಿನಲ್ಲಿ ಕೈದಿಗಳು ಪ್ರತ್ಯೇಕವಾಗಿ ಅಡುಗೆ ಮಾಡ್ತಿರೋ ವಿಡಿಯೋ ಇದೀಗ ವೈರಲ್ ಆಗಿದೆ. ತಮಗೆ ಇಷ್ಟವಾಗಿರೋ ಅಡುಗೆ ಮಾಡಿಕೊಂಡು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಕೈದಿಗಳು ಅಡುಗೆ ಮಾಡಿಕೊಂಡು ಊಟ ಮಾಡ್ತಿದ್ದಾರೆ. ವೆನೆಲ್ಲಾ ಕೊಲೆ ಪ್ರಕರಣ ಸಂಬಂಧ ಮರಣೋತ್ತರ ಪರೀಕ್ಷೆ ಹಾಗೂ ಎಫ್ಎಸ್ಎಲ್ನಲ್ಲಿ ಬಂದಿರುವ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದೆ. ವೆನೆಲ್ಲಾಳ ಮುಖದ ಮೇಲೆ ಹಲವು ಗಾಯಗಳು ಹಾಗೇನೆ ಉಜ್ಜಿದ ಗುರುತುಗಳು ಕಂಡುಬಂದಿದೆ. ಮೂಗು ಮತ್ತು ಬಾಯಿಂದ ರಕ್ತ ಮಿಶ್ರಿತ ದ್ರವ ಹೊರಬಂದಿರುವುದು ದಾಖಲಾಗಿದೆ. ಮಗು ಫುಡ್ ಪಾಯ್ಸನ್ ನಿಂದ ಸಾವನ್ನಪ್ಪಿಲ್ಲ, ಕೊಲೆ ಮಾಡಲಾಗಿದೆ ಅಂತ ಎಫ್ಎಸ್ಎಲ್ ರಿಪೋರ್ಟ್ ಬಹಿರಂಗವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಸಾಕ್ಷಿಗಳ ವಿಚಾರಣೆ ನಾಳೆಗೆ ಮುಂದೂಡಲಾಗಿದೆ. ದರ್ಶನ್ ಹಾಗೂ ಉಳಿದ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಖುದ್ದಾಗಿ ಹಾಜರುಪಡಿಸಬೇಕು ಎಂದು ಆರೋಪಿಗಳ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದರು. 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದ್ದು, ದರ್ಶನ್ ಅರ್ಜಿ ವಿಚಾರಣೆ ಕೂಡ ನಾಳೆಗೆ ಮುಂದೂಡಲಾಗಿದೆ. ಇನ್ನು ಬಾಸ್ ಚಿತ್ರ ಬಿಡುಗಡೆಗೆ ತಡೆಯಾಜ್ಞೆ ಕೋರಿ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅರ್ಜಿ ಸಲ್ಲಿಸಿದರು. ಇದಕ್ಕೆ ಸಿವಿಲ್ ಕೋರ್ಟ್ ಚಿತ್ರ ಬಿಡುಗಡೆಗೆ ತಡೆ ನೀಡಲು ನಿರಾಕರಿಸಿತ್ತು. ಹೀಗಾಗಿ ತಡೆಯಾಜ್ಞೆ ಕೋರಿ ದಂಪತಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ.
ಟೆಲಿಗ್ರಾಮ್ ಮೆಸೇಜಿಂಗ್ ಆ್ಯಪ್ಗೆ ನಿರ್ಬಂಧ ಹೇರಲಾಗಿದೆ. ನೀಟ್ ಪರೀಕ್ಷೆ ಹಿನ್ನೆಲೆ ಜೂನ್ 22ರವರೆಗೆ ಟೆಲಿಗ್ರಾಮ್ಗೆ ನಿರ್ಬಂಧ ಹೇರಲಾಗಿದ್ದು, ಈ ಹಿಂದೆ ಟೆಲಿಗ್ರಾಮ್ ಆ್ಯಪ್ ಮೂಲಕ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಈ ಹಿನ್ನೆಲೆ ಅಕ್ರಮ ತಡೆಗೆ ಸರ್ಕಾರದಿಂದ ನಿರ್ಧಾರ ಕೈಗೊಳ್ಳಲಾಗಿದೆ. ಜೂನ್ 21ರಂದು ದೇಶದಾದ್ಯಂತ ನೀಟ್ ಮರುಪರೀಕ್ಷೆ ಹಿನ್ನೆಲೆ ಟೆಲಿಗ್ರಾಮ್ ಆ್ಯಪ್ಗೆ ತಾತ್ಕಾಲಿಕ ನಿರ್ಬಂಧ ಹೇರಿ ಆದೇಶ ಹೊರಡಿಸಲಾಗಿದೆ. ದೇಶದಾದ್ಯಂತ ಕೆಮ್ಮಿನ ಸಿರಪ್ಗಳ ಖರೀದಿ ಮತ್ತು ಮಾರಾಟಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ದೊಡ್ಡ ಬದಲಾವಣೆಯನ್ನು ತಂದಿದೆ. ಮೊದಲೆಲ್ಲ ಕೆಮ್ಮಿನ ಸಿರಪ್ ಅನ್ನು ಮೆಡಿಕಲ್ ಶಾಪ್ನಲ್ಲಿ ಸುಮ್ಮನೆ ಖರೀದಿ ಮಾಡಬಹುದಿತ್ತು. ಆದರೆ ಇದೀಗ ಹಾಗೆ ಸಿಗಲ್ಲ. ಈಗಿನಿಂದ ಕೆಮ್ಮಿನ ಸಿರಪ್ಗಳನ್ನು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಖರೀದಿಸುವುದು ಸಾಧ್ಯವಿಲ್ಲ. ಅಂತಾರಾಷ್ಟ್ರೀಯ ಸುದ್ದಿಯನ್ನು ನೋಡೋಣ. ಪ್ರಧಾನಿ ನರೇಂದ್ರ ಮೋದಿಗೆ ಸ್ಲೋವಾಕಿಯಾ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ದಿ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ನೀಡಿ ಗೌರವಿಸಲಾಯಿತು. ಬ್ರಾಟಿಸ್ಲಾವಾದಲ್ಲಿ ನಡೆದ ಸಮಾರಂಭದಲ್ಲಿ ಸ್ಲೋವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲ್ಲೆಗ್ರಿನ್ ಮೋದಿ ಅವರಿಗೆ ಪ್ರಶಸ್ತಿಯನ್ನ ಪ್ರದಾನ ಮಾಡಿದರು. ಇದು ಪ್ರಧಾನಿ ಮೋದಿಗೆ ದೊರೆತ 33ನೇ ಅಂತಾರಾಷ್ಟ್ರೀಯ ಗೌರವ. ಅಮೆರಿಕದ ಕ್ಯಾಲಿಫೋರ್ನಿಯಾದ ಮೊಜಾವೆ ಮರುಭೂಮಿಯಲ್ಲಿರುವ ಎಡ್ವರ್ಡ್ಸ್ ವಾಯುಪಡೆ ನೆಲೆಯಲ್ಲಿ ಭೀಕರ ವಿಮಾನ ಅಪಘಾತ ಸಂಭವಿಸಿದೆ. ಯುಎಸ್ ವಾಯುಪಡೆಗೆ ಸೇರಿದ ಪ್ರಸಿದ್ಧ B-52 ಸ್ಟ್ರಾಟೋಫೋರ್ಟ್ರೆಸ್ ಬಾಂಬರ್ ವಿಮಾನವು ರನ್ವೇಯಿಂದ ಹಾರಿದ ಕೆಲವೇ ಕ್ಷಣಗಳಲ್ಲಿ ಪತನಗೊಂಡಿದ್ದು, ವಿಮಾನದಲ್ಲಿದ್ದ 8 ಜನ ಸಾವನ್ನಪ್ಪಿದ್ದಾರೆ.